ಹಾಯ್ ಎವ್ರಿವನ್, ಸಿ ಎಂ ಎಜುಸಿಟಿ ಯೂಟ್ಯೂಬ್ ಚಾನಲ್ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇನ್ನು ಲಾಸ್ಟ್ ವಿಡಿಯೋ ಮಾಡಿದ್ದು KCET ಎಕ್ಸಾಮಿನೇಷನ್ 2024ನ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಏನಿರ್ಬೋದು ಅಂತೇಳಿ ಅದಕ್ಕೆ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಮೊದಲನೇಗೆ ಅದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ಇದ್ದೇವೆ. ಈ ವಿಡಿಯೋದ ಅಜೆಂಡಾ ಏನಪ್ಪ ಅಂತೇಳಿದ್ರೆ KCET ಎಕ್ಸಾಮಿನೇಷನ್ಸ್ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, KCET ಎಕ್ಸಾಮ್ ಕ್ಲಿಯರ್ ಆದರೆ ಏನು ಮಾಡಬೇಕು, KCET ಎಕ್ಸಾಮ್ ಕ್ಲಿಯರ್ ಆಗಿಲ್ಲ ಅಂದರೆ ಏನು ಮಾಡಬೇಕು, ಇದೆಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಹೋಗ್ತಾ ಇದ್ದೇನೆ. ಹಾಗೆ ಮತ್ತೊಮ್ಮೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬರ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನಮ್ಮ ವಿಡಿಯೋ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಇದೇ ರೀತಿ ಮುಂದೆ ಕಂಟೆಂಟ್ಸ್ನ ಮಾಡೋಕ್ಕೂ ಕೂಡ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ವಿ. ನೆಕ್ಸ್ಟ್ ನಿಮಗೆಲ್ಲರೂ ಕೂಡ ಗೊತ್ತಿರ್ಬೋದು, ಈ ಸಾರಿ ಆಗಿರ್ಬೋದು ಕಳೆದ ಸಾರಿ ಆಗಿರ್ಬೋದು ಲಾಸ್ಟ್ 2 ಟೈಮ್ಸಿಂದ KCET ಎಕ್ಸಾಮಿನೇಷನ್ಸ್ನ KE ಅವರೇನಿದ್ದಾರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರೇ ಕಂಡಕ್ಟ್ ಮಾಡ್ತಾ ಬರ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಯೂನಿವರ್ಸಿಟಿಗಳು KCET ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ತಾ ಇದ್ದು. ನೆಕ್ಸ್ಟು ಇಲ್ಲಿ ಬರ್ತಕ್ಕಂಥ ಕ್ವಶನು, ಸೊ ವಾಟ್ ನೆಕ್ಸ್ಟ್ ಆಫ್ಟರ್ KCET ಎಕ್ಸಾಮಿನೇಷನ್, ಇಫ್ ಇಟ್ ಈಸ್ ಕ್ಲಿಯರ್ಡ್ ಆರ್ ಇಫ್ ಇಟ್ ಈಸ್ ನಾಟ್ ಕ್ಲಿಯರ್ಡ್, ವಾಟ್ ಶುಡ್ ಬಿ ಡನ್ ನೆಕ್ಸ್ಟ್. ಸೊ ಎರಡು ಕ್ವಶನ್ಸಿಗೂ ಕೂಡ ಆನ್ಸರ್ನ ಐಡೆಂಟಿಫೈ ಮಾಡ್ತಕ್ಕಂಥ ಕೆಲಸನ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೇವೆ. ನೆಕ್ಸ್ಟು ಈ KCET ಎಕ್ಸಾಮಿನೇಷನ್ಸ್ನ ಬಂದಾಗ ನಾನು ಆಲ್ರೆಡಿ ಕವರ್ ಮಾಡಿರೋಗಿ 2 ಟಾಪಿಕ್ ಬರುತ್ತೆ. ಒಂದು KCET ಎಕ್ಸಾಮು ಕ್ಲಿಯರ್ ಆದರೆ ಏನು ಮಾಡಬೇಕು, ಸಪೋಸ್ ನಾಟ್ ಕ್ಲಿಯರ್ ಆಗಲಿ ಅಂದರೆ ಕೂಡ ಏನು ಮಾಡಬೇಕು ಅಂತೇಳಿ. ಫಸ್ಟು KCET ಎಕ್ಸಾಮಿನೇಷನ್ಸ್ ಕ್ಲಿಯರ್ ಆದರೆ ಏನು ಮಾಡ್ಬೋದು ಅಂತೇಳಿ ನೋಡ್ತಾ ಹೋಗೋಣ ಬನ್ನಿ. ನಿಮಗೆಲ್ಲರೂ ಕೂಡ ಗೊತ್ತಿರ್ಬೋದು, KCET ಎಕ್ಸಾಮಿನೇಷನ್ಸು ಒಂದು ಕರ್ನಾಟಕದಲ್ಲಿ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ನೀವು ಜಾಬ್ಗೆ ಹೋಗಬೇಕು ಅಂತೇಳಿದ್ರೆ ಒಂದು ಪ್ರಮುಖವಾದಂಥ ಒಂದು ಎಲಿಜಿಬಿಲಿಟಿ ಟೆಸ್ಟ್ ಆಗುತ್ತೆ. ಅದೇ ರೀತಿ ಕರ್ನಾಟಕಕ್ಕೆ ಬಂದರೆ KCET ಎಕ್ಸಾಮಿನೇಷನ್ಸು, ಅದೇ ಬೇರೆ ಬೇರೆ ಸ್ಟೇಟುಗಳು ಕೂಡ ಅವ್ರದ್ದೇ ಆದಂಥ ಒಂದು ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ನ ಕಂಡಕ್ಟ್ ಮಾಡ್ತಾರೆ. ಅದೇ ನೀವು ನ್ಯಾಷನಲ್ ವೈಸ್ ಬಂತು ಅಂತೇಳಿದ್ರೆ NET ಅಂತೇಳಿ ಕರಿತೀವಿ, ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟು. ಪ್ರೆಸೆಂಟ್ಲಿ NT ಅವ್ರು ನಡೆಸ್ತಾ ಇದ್ದಾರೆ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವ್ರು ನಡೆಸ್ತಾ ಇದ್ದಾರೆ. ಮುಂಚೆ UGC ಕಂಡಕ್ಟ್ ಮಾಡ್ತಾ ಇತ್ತು, ಆದರೆ ಈಗ ಡೈರೆಕ್ಟಾಗಿ NTA ಅವರೇ ಕಂಡಕ್ಟ್ ಮಾಡ್ತಿರೋದ್ರಿಂದ ಆ ಎಕ್ಸಾಮ್ ಕ್ಲಿಯರ್ ಆಯಿತು ಅಂತೇಳಿದ್ರೆ ನ್ಯಾಷನಲ್ ವೈಸು ಭಾರತ ದೇಶದಲ್ಲಿ ಯಾವುದೇ ಮೂಲೆಗೆ ಹೋಗಿ ಕೂಡ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಕೆಲಸ ಮಾಡಲಿಕ್ಕೆ, ಸಹಾಯ ಪ್ರಾಧ್ಯಾಪಕ ಕೆಲಸ ಮಾಡಲಿಕ್ಕೆ ಎಲಿಜಿಬಲ್ ಇರ್ತೀರಾ. ಅದೇ KCET ಎಕ್ಸಾಮಿನೇಷನ್ಸ್ನ ಕ್ಲಿಯರ್ ಮಾಡ್ತು ಅಂತೇಳಿದ್ರೆ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಇರ್ತಕ್ಕಂಥ ಯಾವುದೇ ಕಾಲೇಜಿಗವರು ಕೂಡ ಹೋಗಿ, ನೀವು ಯಾವುದೇ ಯೂನಿವರ್ಸಿಟಿಗರು ಹೋಗಿ ಕೂಡ ನೀವು ಒಂದು ಟೀಚಿಂಗ್ ಮಾಡ್ತಕ್ಕಂಥ ಎಲಿಜಿಬಿಲಿಟಿ ನೀವು ತೊಗೋಬೋದು. ಹಾಗೆ ಇಲ್ಲಿ ಫಸ್ಟು ಬರ್ತಕ್ಕಂಥ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತೇಳಿ ಕರಿತೀವಿ, ಸಹಾಯಕ ಪ್ರಾಧ್ಯಾಪಕರು ಅಂತೇಳಿ ಕರಿತೀವಿ. ನಿಮಗೆಲ್ಲರೂ ಕೂಡ ಗೊತ್ತಿರ್ಬೋದು, ಅಸಿಸ್ಟೆಂಟ್ ಪ್ರೊಫೆಸರ್ ಒಂದು ಒಳ್ಳೆ ಪೇ ಸ್ಕೇಲ್ ಇದೆ. ರೀಸೆಂಟಾಗಿ ಲಾಸ್ಟ್ ಇಯರು 1200 ಜನ ರಿಕ್ರೂಟ್ಮೆಂಟ್, ಅದರಲ್ಲಿ 1024 ಜನಕ್ಕೇನೋ ಅಪಾಯಿಂಟ್ಮೆಂಟ್ ಆರ್ಡರ್ನ ಕೊಟ್ಟಿದ್ದಾರೆ. ಅಲ್ಲಿ ನೋಟಿಫಿಕೇಶನ್ ನೋಡ್ತಾ ಹೋದು ಬೇಸಿಕ್ ಸ್ಯಾಲ್ರಿ 54,000ಇಂದ 1,80,000ವರೆಗೂ ಇದೆ. 54,000 ರೂಪಾಯಿಂದ 1,80,000 ರೂಪಾಯಿಗೆ ಒಂದು ಬೇಸಿಕ್ ಮಾತ್ರ ಅದು. ಅದ್ರ ಜೊತೆಗೆ ನಿಮಗೆ TA ಕೊಡ್ತಾರೆ, ಅಲವೆನ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ. ಹಾಗಾದ್ರೆ ಈಗ ಸರ್ KCET ಎಕ್ಸಾಮಿನೇಷನ್ಸ್ ಕ್ಲಿಯರ್ ಆದ ತಕ್ಷಣ ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬೋದಾ ಸರ್? ಹೌದು, ಈ KCET ಎಕ್ಸಾಮಿನೇಷನ್ಸ್ ಕ್ಲಿಯರ್ ಆಯಿತು ಅಂತೇಳಿದ್ರೆ ಇಮಿಡಿಯೇಟಾಗಿ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಬಟ್ ನೀವು ಹೋಗಿ ಗೌರ್ನಮೆಂಟ್ ಕಾಲೇಜಲ್ಲಿ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತೀನಿ ಅಂದರೆ ಸಾಧ್ಯ ಆಗಲ್ಲ. ಯಾಕೆ ಅಂತೇಳಿದರೆ ಅದೇ ರೀತಿ ಯಾವ್ದು ನಮ್ಗೆ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಆಗಿರ್ಬೋದು, ಭಾರತದಲ್ಲಿ ಆಗಿದ್ದು ಯಾವುದೇ ಒಂದು ಗೌರ್ನಮೆಂಟ್ ಎಕ್ಸಾಮ್ಗೆ ನೀವು ಹೋಗಿ ಗೌರ್ನಮೆಂಟ್ ಕೆಲಸ ತೊಗೋಬೇಕು ಅಂತೇಳಿದ್ರೆ ಫಸ್ಟ್ ಅದಕ್ಕೆ ಏನು ಟೆಸ್ಟ್ ಎಕ್ಸಾಮ್ಸ್ಗಳಿರ್ತದೆ ಅದನ್ನು ಕ್ಲಿಯರ್ ಮಾಡಲೇಬೇಕು. ಈ KCET ಎಕ್ಸಾಮ್ ಕ್ಲಿಯರ್ ಮಾಡಿದ್ದೀರಾ ಅಂತೇಳಿದ್ರೆ ಏನು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ನೀವು ಹೋಗಿ ಕೂತ್ಕೊಳ್ಳೋಕ್ಕೆ ಎಲಿಜಿಬಲ್ ಆಗಿರ್ತೀರ. ಅದೇ ರೀತಿ ಒಂದು ಮಾಸ್ಟರ್ ಡಿಗ್ರಿ ಆಗಿರಬೇಕು, ಜೊತೆಗೆ KCET NET ಎಕ್ಸಾಮ್ ಕ್ಲಿಯರ್ ಆಗಿರಬೇಕು. ಆ ಎಕ್ಸಾಮ್ ಕ್ಲಿಯರ್ ಆಗಿದೆ ಅಂತೇಳಿದ್ರೆ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಬರೀಲಿಕ್ಕೆ ನೀವು ಎಲಿಜಿಬಲ್ ಆಗಿರ್ತೀರ. ನಮಗೆಲ್ಲರೂ ಕೂಡ ಗೊತ್ತಿರೋ ಏನು KCET ಎಕ್ಸಾಮಿನೇಷನ್ ಸಿಲೆಬಸ್ ಏನಿತ್ತು, ಪೇಪರ್ 1 ಮತ್ತು ಪೇಪರ್ 2 ಸೇಮ್ ಸಿಲೆಬಸ್ಸು ಕೂಡ ಅಸಿಸ್ಟೆಂಟ್ ಪ್ರೊಫೆಸರ್ ಗೌರ್ಮೆಂಟಿಂದ ಕಾಲ ಆಯಿತು ಅಂದ್ರೆ ಅದು ಕೂಡ ಸೇಮ್ ಸಿಲೆಬಸ್ ಇರುತ್ತೆ. ಜೊತೆಗೆ ಯಾವುದಾದ್ರೂ ಯೂನಿವರ್ಸಿಟಿಲಿ ಅಸಿಸ್ಟೆಂಟ್ ಪ್ರೊಫೆಸರ್ ವೇಕೆನ್ಸಿ ಖಾಲಿ ಇತ್ತು ಅಂತೇಳಿ ಅದಕ್ಕೂ ಕೂಡ ಸೇಮ್ ಸಿಲೆಬಸ್ ಅಪ್ಲಿಕೇಬಲ್ ಆಗುತ್ತೆ. NET ಸಿಲೆಬಸ್ಸು ಕೂಡ ಸೇಮ್ ಸಿಲೆಬಸ್ ಇರುತ್ತೆ, ಸ್ವಲ್ಪ ಚೇಂಜಸ್ ಇರುತ್ತೆ. ಆದರೆ ನೀವು ಒಂದು ಸಲ ಕಷ್ಟಪಟ್ಟು ಎಲ್ಲ ಟಾಪಿಕ್ನು ಕೂಡ ಅರ್ಥ ಮಾಡ್ಕೊಂಡು ಓದಿದ್ದೀರ ಅಂತೇಳಿದ್ರೆ ನೆಕ್ಸ್ಟ್ ಅದಕ್ಕೂ ಕೂಡ ನೀವು NET ಎಕ್ಸಾಮ್ನು ಕೂಡ ಬರೀಬೋದು, ಗೌರ್ನಮೆಂಟ್ ಎಕ್ಸಾಮ್ನು ಕೂಡ ಅಟೆಂಡ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ಇನ್ನೊಂದು ಆಡಿಟರ್ ಅಸಿಸ್ಟೆಂಟ್ ಅಂತೇಳಿ ಬರುತ್ತೆ, ಅದಕ್ಕೂ ಕೂಡ ಸೇಮ್ ಸಿಲೆಬಸ್ ಇರುತ್ತೆ. ನೀವು ಎಕ್ಸಾಮ್ನ ಕ್ಲಿಯರ್ ಆಗಿ ಓದಿರ ಅಂತೇಳಿದ್ರೆ ಆಡಿಟರ್ ಅಸಿಸ್ಟೆಂಟ್ ಬರುತ್ತೆ, ಅದಕ್ಕೂ ಕೂಡ ನೀವು ಬರೀತಾ ಹೋಗ್ಬೋದು. ನೆಕ್ಸ್ಟು KCET ಎಕ್ಸಾಮಿನೇಷನ್ಸ್ ಆದಮೇಲೆ PhD ಅಂತೇಳಿ ಕರಿತೀವಿ. ಇಲ್ಲೊಂದು ಕ್ವಶನ್ಸ್ ಬರುತ್ತೆ, ಸರ್ ನಾನು KCET ಎಕ್ಸಾಮಿನೇಷನ್ ಕ್ಲಿಯರ್ ಆಗಿದೆ, ಡೈರೆಕ್ಟಾಗಿ ನಾನು PhD ಮಾಡೋಕ್ಕೆ ಎಲಿಜಿಬಿಲಿಟಿ ಇದೆಯಾ?
PhD ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಲ್ಲಿ ಫಸ್ಟ್ ನೀವು ಮಾಸ್ಟರ್ ಡಿಗ್ರಿನ ಮಾಡಿರಬೇಕು. ಅದ್ರ ಜೊತೆಗೆ KCET NET ಆರ್ ಎಂಟ್ರೆನ್ಸ್ ಎಕ್ಸಾಮ್ನ ಕ್ಲಿಯರ್ ಮಾಡಿರಬೇಕಾಗುತ್ತೆ. ಸಪೋಸ್ ಈಗ ಮೈಸೂರು ಯೂನಿವರ್ಸಿಟಿಲಿ ಒಂದು 10 ಪೋಸ್ಟು PhD ವೇಕೆನ್ಸಿ ಇದೆ ಅಂತ ಅಂದ್ಕೊಳ್ಳಿ. ಆಗೇನು ಮಾಡ್ತಾರೆ, ನೋಟಿಫಿಕೇಶನ್ ಹೊರಡಿಸ್ತಾರೆ, ಇದ್ರೆ ಒಂದು 10 ಪೋಸ್ಟ್ ಇದೆ PhDಗೆ, ಯಾರಾದರೂ ಮಾಡೋರು ಅಪ್ಲೈ ಮಾಡಿ ಅಂತೇಳಿ. ಅವಾಗ ಏನು ಮಾಡ್ತಾರೆ, ಎಲ್ಲರೂ ಕೂಡ ಅಪ್ಲೈ ಮಾಡ್ತಾರೆ. KCET NET ಎಲಿಜಿಬಿಲಿಟಿ ಇದ್ದು KCET NET ಕ್ಲಿಯರ್ ಆದವರು ಕೂಡ ಅಪ್ಲೈ ಮಾಡ್ತಾರೆ, KCET NET ಎಕ್ಸಾಮ್ ಕ್ಲಿಯರ್ ಆಗದಿದ್ದವರು ಕೂಡ ಅಪ್ಲೈ ಮಾಡ್ತಾರೆ. ಹಾಗಾದರೆ ಸರ್ ಯಾರನ್ನ ಕನ್ಸಿಡರ್ ಮಾಡ್ತಾರೆ? KCET NET ಎಕ್ಸಾಮ್ ಆಲ್ರೆಡಿ ಕ್ಲಿಯರ್ ಮಾಡಿರ್ತಕ್ಕಂಥವ್ರು ಎಂಟ್ರೆನ್ಸ್ ಎಕ್ಸಾಮ್ ಬರೆಯುವಂಥ ನೆಸೆಸಿಟಿ ಇರಲ್ಲ. ಯಾರು KCET NET ಎಕ್ಸಾಮ್ನ ಕ್ಲಿಯರ್ ಮಾಡಿರಲ್ಲ ಅವರು ಎಂಟ್ರೆನ್ಸ್ ಎಕ್ಸಾಮ್ನ ಬರೆದು ಅದು ಶಾರ್ಟ್ ಲಿಸ್ಟ್ ಆದಮೇಲೆ ಇಂಟರ್ವ್ಯೂಗೆ ಕೂತ್ಕೋಬೇಕಾಗುತ್ತೆ. ಈಗ KCET ಎಕ್ಸಾಮ್ ಇದೆ, ನೀವು ಕೂಡ ಅಪ್ಲೈ ಮಾಡಿದ್ದೀರಾ, ಅವರು ಕೂಡ ಅಪ್ಲೈ ಮಾಡಿದ್ದಾರೆ ಅಂತ ಹೇಳಿದ್ರೆ ನೀವು ಡೈರೆಕ್ಟ್ ಆಗಿ ಇಂಟರ್ವ್ಯೂಗೆ ಕೂತ್ಕೋತೀರಾ. ಅವರು ಎಲಿಜಿಬಿಲಿಟಿ ಟೆಸ್ಟಲ್ಲಿ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ನ ರೀಚ್ ಮಾಡಿದ್ಮೇಲೆ ಅವರು ಬಂದು ಇಂಟರ್ವ್ಯೂಗೆ ಕೂತ್ಕೋತಾರೆ. KCET ಎಕ್ಸಾಮಿನೇಷನ್ ಕ್ಲಿಯರ್ ಆದರೆ ನಿಮ್ಗೆ ಒಂದು ಸ್ಟೆಪ್ ಫಾರ್ವರ್ಡ್ ಆಗ್ತೀರಾ. ಅಂದರೆ ಎಂಟ್ರೆನ್ಸ್ ಎಕ್ಸಾಮ್ ಬರೆದಲ್ಲಿ ಡೈರೆಕ್ಟ್ ಆಗಿ ಇಂಟರ್ವ್ಯೂನ ಕ್ಲಿಯರ್ ಮಾಡಿ ನೀವು PhD ಸೀಟ್ನ ತೊಗೋಬೋದು. ಅದೇ ರೀತಿ ನಿಮಗೆ ಯೂನಿವರ್ಸಿಟಿಯಿಂದ ನಿಮಗೆ ಫೆಲೋಶಿಪ್ನ ಕೂಡ ಕೊಡ್ತಾ ಹೋಗ್ತಾರೆ. ಯಾವ್ದಾದ್ರು ಸ್ಪಾನ್ಸರ್ಸ್ ಇದ್ದರೆ ಅವರು ಕೂಡ ನಿಮಗೆ ಒಂದು ಫೆಲೋಶಿಪ್ನ ಕೊಡ್ತಾ ಹೋಗ್ತಾರೆ. ಇಷ್ಟು KCET ಎಕ್ಸಾಮಿನೇಷನ್ಸ್ ಕ್ಲಿಯರ್ ಆದರೆ ನೆಕ್ಸ್ಟ್ ಏನಾಗುತ್ತೆ ಅಂತೇಳಿ. ಈಗಿರ್ತಕ್ಕಂಥ ಮತ್ತೊಂದು ದೊಡ್ಡ ಕ್ವಶನ್ನು, ಸರ್ ನನ್ನ KCET ಎಕ್ಸಾಮ್ ಕ್ಲಿಯರ್ ಆಗಿಲ್ಲ ಸರ್, ನೆಕ್ಸ್ಟ್ ಏನು ಮಾಡಬೇಕು? ಆ ಕ್ವಶನ್ಸ್ಗೆ ಆನ್ಸರ್ ಮಾಡೋಕೆ ಹೋಗ್ತಾ ಇದ್ದೀವಿ. KCET ಎಕ್ಸಾಮ್ ಕ್ಲಿಯರ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ನಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ನೆಕ್ಸ್ಟ್ ಅಪ್ಕಮಿಂಗಲ್ಲಿ ಆಲ್ರೆಡಿ December 11th ಲಾಸ್ಟ್ ಡೇಟ್ ಇದೆ NETಗೆ ಅಪ್ಲಿಕೇಶನ್ ಹಾಕೋಕ್ಕೆ. ನಾನು ಆಲ್ರೆಡಿ NET ಏನಕ್ಕೋಸ್ಕರ ಇಂಪಾರ್ಟೆನ್ಸ್ ಅಂತೇಳಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. KCET ಎಕ್ಸಾಮ್ ಕ್ಲಿಯರ್ ಆಗಿಲ್ವಾ, ತಲೆ ಕೆಡಿಸ್ಕೊಬಿಡಿ, ಮರ್ತ್ಬಿಡಿ. ಈಗ ನೆಕ್ಸ್ಟ್ NET ಎಕ್ಸಾಮ್ಗೆ ಕಾನ್ಸಂಟ್ರೇಟ್ ಮಾಡಿ. ಒಂದು ಕ್ವಶನ್ಸ್ ಕೇಳ್ತಾರೆ ತುಂಬ ಜನ ನನಗೆ, ಸರ್ KCETಗೆ ಕಂಪೇರ್ ಮಾಡಿರಿ NET ಎಕ್ಸಾಮು ಕಷ್ಟ ಇರುತ್ತಂತೆ, ಹೌದಾ? ಅದಕ್ಕೆ ಕ್ವಶನಿಗೆ ಆನ್ಸರು ಇಲ್ಲ ಅಂತ ನಾನು ಹೇಳ್ತೀನಿ. ಯಾಕೆ ಅಂತೇಳಿದ್ರೆ KCET ಸಿಲೆಬಸ್ ಆಗಿರ್ಬೋದು, NET ಸಿಲೆಬಸ್ ಎರಡೂ ಕೂಡ ಆಲ್ಮೋಸ್ಟ್ 99% ಸಿಮಿಲರ್ ಆಗಿರುತ್ತೆ. ಬಟ್ NET ಎಕ್ಸಾಮ್ ಅಂತ ಬಂದಾಗ ಅದನ್ನು ಇನ್ ಡೀಟೇಲ್ ಆಗಿ ಕ್ವಶನ್ಸ್ನ ಕೇಳ್ತಾ ಹೋಗ್ತಾನೆ. ನಿಮಗೆ ಅನಾಲಿಟಿಕಲ್ ನಾಲೆಜ್ ಜಾಸ್ತಿ ಇರಬೇಕಾಗುತ್ತೆ. ಬಟ್ ಯಾವುದೇ ಒಂದು ಕ್ವಶನ್ ಪೇಪರ್ನ ಮಾಡಬೇಕು 100 ಮಾರ್ಕ್ಸಿಗೆ ಎಲ್ಲ ಏರಿಯಾನೂ ಕೂಡ ಕವರ್ ಮಾಡಿ ಕ್ವಶನ್ ಪೇಪರ್ನ ಮಾಡಬೇಕಾಗುತ್ತೆ. ಅವರು 100 ಮಾರ್ಕ್ಸಿಗೆ 100 ಕ್ವಶನ್ನು ಕೂಡ ಅವರು ಫುಲ್ ಡಿಫಿಕಲ್ಟಿ ಕೊಡೋಕ್ಕಾಗಲ್ಲ, ಫುಲ್ 100 ಕ್ವಶನ್ಸು ಕೂಡ ಈಸಿ ಕೊಡೋಕ್ಕಾಗಲ್ಲ. ಅಲ್ಲಿ ಸೆಗ್ರಿಗೇಷನ್ನ ಮಾಡ್ತಾ ಹೋಗ್ತಾರೆ. ಮೀಡಿಯಮು ಡಿಫಿಕಲ್ಟಿ, ಹೈ ಡಿಫಿಕಲ್ಟಿ ಅಂತೇಳಿ ಒಂದು ಕ್ವಶನ್ ಪೇಪರ್ ಸೆಗ್ರಿಗೇಟ್ ಮಾಡಬೇಕಾದ್ರೆ ಎಲ್ಲರೂ ಕೂಡ ಅಟೆಂಡ್ ಮಾಡೋ ರೀತಿಯೇ ಕ್ವಶನ್ ಪೇಪರ್ನ ಮಾಡಲಿಕ್ಕೆ ಆಗ್ತದೆ. ಹಾಗೆ NET ಎಕ್ಸಾಮು KCET ಎಕ್ಸಾಮ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ನಿಮ್ಮ ಅನಾಲಿಟಿಕಲ್ ನಾಲೆಜ್ನ ಜಾಸ್ತಿ ಯೂಸ್ ಮಾಡಬೇಕಾಗುತ್ತೆ. ಇನ್ ಡೀಟೇಲ್ ಆಗಿ ಓದಿರ್ತಕ್ಕಂಥವ್ರಿಗೆ ಮಾತ್ರ NET ಎಕ್ಸಾಮ್ನ ಕ್ಲಿಯರ್ ಮಾಡಲಿಕ್ಕೆ ಚಾನ್ಸಸ್ ಆಗುತ್ತೆ. ಸರ್ ಹಾಗಾದರೆ NET ಎಕ್ಸಾಮ್ನ ಯಾವ ರೀತಿ ಸರ್ ಕ್ಲಿಯರ್ ಮಾಡಬೇಕು? ಇಲ್ಲಿ ಒಂದು ಕ್ವಶನ್ಸ್ ಬರುತ್ತೆ. ಅದಕ್ಕೆ ನಾನು ಒಂದು ಲರ್ನಿಂಗ್ ಏನಿದೆ ಅಂತೇಳಿದ್ರೆ, ಇದು ನಾನು ತುಂಬ ಜನ ಫಾಲೋ ಮಾಡೋದನ್ನ ನೋಡಿದ್ದೀನಿ. ಕ್ವಶನ್ ಬೇಸ್ಡ್ ಲರ್ನಿಂಗ್ ಅಂತೇಳಿ ಕರಿತೀವಿ. ಹಾಗಾದರೆ ವಾಟ್ ಈಸ್ ಕ್ವಶನ್ ಬೇಸ್ಡ್ ಲರ್ನಿಂಗ್ ಅಂತೇಳಿದ್ರೆ, ನೀವು ಯಾವುದೇ ಒಂದು ಎಕ್ಸಾಮಿನೇಷನ್ಸ್ಗೆ ಹೋದಾಗ ಒಂದು ಕ್ವಶನ್ ತಗೋತೀರ, ಆ ಕ್ವಶನ್ ಕೆಳಗಡೆ 4 ಆಪ್ಷನ್ ಇರುತ್ತೆ. ಅವಾಗ ನಾವೇನು ಮಾಡ್ತೀವಿ, ಆ ಕ್ವಶನಿಗೆ ಆನ್ಸರ್ ಇದಿರ್ಬೋದು ಅಂತೇಳಿ ಹುಡುಕ್ತೀವಿ. ನಮಗೆ ಅನ್ಸೋರು ಅದನ್ನು ಟಿಕ್ ಮಾಡಿ ಬಂದಿರ್ತೀವಿ. ಆದರೆ ಓದ್ಬೇಕಾದ್ರೆ ಯಾವ ರೀತಿ ಓದಬೇಕು ಅಂತೇಳಿದ್ರೆ, ಕ್ವಶನ್ ಬೇಸ್ಡ್ ಲರ್ನಿಂಗ್ ಅಂತೇಳಿದ್ರೆ, ಈಗ ಒಂದು ಕ್ವಶನ್ ಇದೆ, ಈ ಕ್ವಶನಿಗೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಇಲ್ಲೊಂದು ಎಕ್ಸಾಂಪಲ್ನ ಕೊಟ್ಟಿದ್ದೀನಿ ನಾನು. ಭಾರತ ಸರ್ಕಾರದ ಯಾವ ಉಪಕ್ರಮವು 24 ಗಂಟೆ 7 ದಿವಸ DTH ಉಪಗ್ರಹ TV ಚಾನಲನ್ನು ಒದಗಿಸುತ್ತದೆ? ಅದಕ್ಕೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಶೋಧ ಗಂಗಾ, ಸ್ವಯಂ ಪ್ರಭ, ಶೋಧ ಸಿಂಧು ಅಂತೇಳಿ. ಇದ್ರ ಬಗ್ಗೆ ಸ್ವಲ್ಪ ಅಟ್ಲೀಸ್ಟ್ ನಾಲೆಜ್ ಇದ್ದವ್ರಿಗೆ ಎಕ್ಸಾಮಲ್ಲಿ ಕ್ವಶನ್ಸ್ ನೋಡಿದಾಗ ನಂಗೆ ಸ್ವಲ್ಪ ಆನ್ಸರ್ ಗೊತ್ತೊಂದು ಥಿಂಕ್ ಮಾಡ್ಬೋದು. ಏನೂ ಗೊತ್ತಿದ್ದಲ್ಲಿ ಫಸ್ಟ್ ಟೈಮ್ ಕ್ವಶನ್ ನೋಡೋರು ಇದೇನಪ್ಪ ಇದು ನಮಗೆ ಗೊತ್ತಿದ್ದಾರೆ ಅದರಲ್ಲಿ ಕೇಳಿದ್ದಾರೆ ಅಂತ ಅನ್ಕೋತೀವಿ. ಓದ್ಬೇಕಾರೆ ಯಾವ ರೀತಿ ಓದಬೇಕು? KCET ಎಕ್ಸಾಮಿನೇಷನ್ಸ್ ಕ್ಲಿಯರ್ ಆಗಲೇ ಬಿಟ್ಬಿಡಿ. ಈಗ ಏನು ಮಾಡಬೇಕು ಅಂತ ನಿಮಗೆ KCET ಎಕ್ಸಾಮಿನೇಷನ್ಸ್ ಪೇಪರ್ 1 ಮತ್ತು ಪೇಪರ್ 2 ಏನು ಕ್ವಶನ್ ಪೇಪರ್ ಇದೆ, ಪೇಪರ್ 1 ಎಲ್ಲರಿಗೂ ಕಾಮನ್ ಆಗಿದೆ. ಪೇಪರ್ 2 ರೆಸ್ಪೆಕ್ಟಿವ್ ಆಫ್ ದಿ ಸಬ್ಜೆಕ್ಟ್, ಕಾಮರ್ಸ್ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಯಾವುದೇ ಕ್ವಶನ್ ಪೇಪರ್ 2 ಕ್ವಶನ್ ಪೇಪರ್ನ ತೊಗೊಂಡು ನೀವು ಏನು ಮಾಡಬೇಕು ಅಂತೇಳಿ, ಪ್ರತಿ ಒಂದು ಕ್ವಶನಿಗೂ 150 ಕ್ವಶನಿಗೂ 4 ಆಪ್ಷನ್ಸ್ ಏನಿರುತ್ತೆ ಆ ಆಪ್ಷನ್ಸ್ ಮೇಲೆ ನೀವು ಓದ್ತಾ ಹೋಗ್ಬೇಕು. ಟೇಕ್ ಫಾರ್ ಎಕ್ಸಾಂಪಲ್, ಇದೇ ಎಕ್ಸಾಂಪಲ್ನ ತಗೊಳ್ಳೋದಾದ್ರೆ ಫಸ್ಟ್ ಆಪ್ಷನ್ ಇದೆ ಶೋಧ ಗಂಗಾ ಇದೆ. ಏನು ಮಾಡಬೇಕು ಈಗ? ಶೋಧ ಗಂಗಾ ಅಂದ್ರೆ ಏನು, ಅದು ಆ್ಯಕ್ಚುಲಿ ಇದ್ದೇ ಇಲ್ಲ, ಸುಮ್ಮನೆ ಡಮ್ಮಿ ಆನ್ಸರ್ನ ಕೊಟ್ಟಿದ್ದಾರೆ. ಆಮೇಲೆ ಸ್ವಯಂ ಅಂದ್ರೇನು, ನೆಕ್ಸ್ಟ್ ಸ್ವಯಂ ಪ್ರಭಾ ಅಂದ್ರೇನು, ಶೋಧ ಸಿಂಧು ಅಂದ್ರೇನು, ಈ ರೀತಿ ಇನ್ ಡೀಟೇಲ್ ಆಗಿ ಓದ್ತಾ ಹೋಗ್ಬೇಕು.
ಒಂದು ಮರ ತಗೊಂಡ್ರೆ, ಮರನ ಎಕ್ಸಾಂಪಲ್ಗೆ ತಗೊಂಡ್ರೆ ನೀವು ಮರಕ್ಕೆ ಕೇವಲ ಒಂದೇ ಒಂದು ರೆಂಬೆ ಕೊಂಬೆ ಇರಲ್ಲ, ಕೆಳಗಡೆ ಕಾಂಡ ಅಂತೇಳಿ ಕರಿತೀವಿ, ಅದು ತುಂಬ ದಪ್ಪ ಇರುತ್ತೆ. ಹೋಗ್ತಾ 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 ಅದು ತುಂಬ ರೆಂಬೆಗಳು, ಬ್ರಾಂಚಸ್ಗಳು ಹರಡ್ಕೊಂಡಿರುತ್ತೆ. ಅದೇ ರೀತಿಗೆ ನೀವು ಸ್ವಯಂ ಒಂದು ಟಾಪಿಕ್ನ ತಗೊಂಡು ಓದ್ತಾ ಹೋದ್ರೆ ಆ ಸ್ವಯಂ ಮೇಲೆ ತುಂಬ ಬರುತ್ತೆ ನಿಮಗೆ. ಮೂಕ್ ಅಂತೇಳಿ ಕರಿತೀವಿ, ಸ್ವಯಂ ಪ್ರಭಾ ಅಂತೇಳಿ ಕರಿತೀವಿ, ಆಮೇಲೆ ಸ್ವಯಂ ಯಾವುದಕ್ಕೋಸ್ಕರ ಬಂತು, ಈ ರೀತಿ ನಿಮ್ಗೆ ಆನ್ಸರ್ ಸಿಗ್ತಾವೆ. ಈ ರೀತಿ ನೀವು ಕಲಿತಾ ಹೋದ್ರೆ ಯಾವುದೊಂದು ರೆಡಿಮೇಡ್ ಆನ್ಸರ್ ಇರೋದನ್ನ ನೀವು ಓದೋದಕ್ಕೂ ನೀವೇ ಓನ್ ಆಗಿ ಅನಲೈಸ್ನ ಮಾಡಿ ಡೀಪ್ ಡೈವ್ನ ಮಾಡಿ ಓದ್ತಾ ಹೋಗ್ತೀರ. ಅವಾಗ ನಿಮಗೆ ಟಾಪಿಕ್ಕು ತುಂಬ ಚೆನ್ನಾಗಿ ತಲೆಯಲ್ಲಿ ಉಳ್ಕೊಳ್ಳುತ್ತೆ. ಓದೋದನ್ನ ಈ ರೀತಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಇದೇ ಕ್ವಶನ್ ಎಕ್ಸಾಂಪಲ್ನ ತಗೊಂಡ್ರೆ ನೀವು ಒಂದು ಕ್ವಶನ್ ಇಂದ 4 ಆನ್ಸರ್ಗೆ ರೆಡಿ ಆಗ್ತಾ ಇದ್ದೀರಾ. ಈ 4 ಆನ್ಸರ್ನ ನೀವು ಹುಡುಕಿ ಚೆನ್ನಾಗಿ ಓದಿದ್ದೀರಾ ಅಂತ ಹೇಳಿದ್ರೆ ಸ್ವಯಂ ಪ್ರಭಾ ಅಂದ್ರೇನು, ಈ ಕ್ವಶನಿಗೆ ಆನ್ಸರು ಸ್ವಯಂ ಪ್ರಭಾ ಕರೆಕ್ಟ್ ಆನ್ಸರ್. ಓಕೆನಾ. ಇದೇ ರೀತಿ ಸ್ವಯಂ ಮೂಕ್ ಅಂತೇಳಿದೆ, ತುಂಬ ಆಪ್ಷನ್ಸ್ ಇರ್ತದೆ. ಇದೇ ರೀತಿ ಸ್ವಯಂ ಮೇಲೆ ಇನ್ನೊಂದು ಕ್ವಶನ್ಸ್ ಕೂಡ ಕೇಳಿದ್ರು KCET ಎಕ್ಸಾಮಿನೇಷನ್ಸಲ್ಲಿ. ಈ ರೀತಿ ಓದ್ತಾ ಇದ್ದೀರಾ ಅಂತ ಹೇಳಿದ್ರೆ ನೆಕ್ಸ್ಟ್ NET ಎಕ್ಸಾಮ್ ಆಗಿರ್ಬೋದು, ನೆಕ್ಸ್ಟ್ ಅಪ್ಕಮಿಂಗ್ KCET ಎಕ್ಸಾಮಿನೇಷನ್ಸಲ್ಲಿ ಅವರು ಸ್ವಯಂ ಮೇಲೆ ಏನೇ ಕ್ವಶನ್ಸ್ ಕೇಳಿದ್ರು ಕೂಡ 100% ನೀವು ಆನ್ಸರ್ ಮಾಡೋಕ್ಕೆ ರೆಡಿ ಆಗಿರ್ತೀರ. ನಿಮ್ಗೆ ಅದಕ್ಕೆ ಆನ್ಸರ್ ಗೊತ್ತಿಲ್ಲ ಅಂದ್ರೂ ಕೂಡ ನೀವು ಸ್ವಲ್ಪ ಥಿಂಕ್ ಮಾಡಿದ್ರು ಕೂಡ ಆನ್ಸರ್ ಮಾಡ್ಬೋದು. ಯಾಕೆಂದರೆ ಆ ಟಾಪಿಕ್ ಬಗ್ಗೆ ಎಲ್ಲ ಗೊತ್ತಿದ್ರೆ ನಿಮಗೆ, ಟಾಪಿಕ್ ಬಗ್ಗೆ ಎಲ್ಲ ಗೊತ್ತಿದ್ರೆ ಈಸಿಯಾಗಿ ಕ್ವಶನ್ಗೆ ಆನ್ಸರ್ ಮಾಡ್ತಾ ಹೋಗ್ಬೋದು. ಇದು ಒಂದು ಇಂಪಾರ್ಟೆಂಟ್ ಮೆಥಡ್. ಇದನ್ನು ನೀವು ಫಾಲೋ ಮಾಡ್ತೀರಾ ಅಂತೇಳಿ ನಾಟ್ ಓನ್ಲಿ ಫಾರ್ KCET ಎಕ್ಸಾಮಿನೇಷನ್ಸು, ಎಲ್ಲ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ಪ್ರಿಪೇರ್ ಆಗೋರು ಇರುತ್ತೆ. ಅದನ್ನು ಕೂಡ ನೀವು ಎಲ್ಲ ಎಕ್ಸಾಮು ಕೂಡ ಈ ಥರ ನೀವು ಓಲ್ಡ್ ಕ್ವಶನ್ ಪೇಪರ್ನ ತೊಗೋಬೇಕು. ಆನ್ಸರ್ ಏನಿರುತ್ತೆ ಆ ಕ್ವಶನ್ ಬೇಸ್ಡ್ ಲರ್ನಿಂಗ್ ಅಂತೇಳಿ ಕರಿತೀವಿ. ಕ್ವಶನಿಗೆ 4 ಆನ್ಸರ್ ಇರುತ್ತೆ. ಆ 4 ಆನ್ಸರ್ ಮೇಲೆ ಡೀಪ್ ಡೈವ್ ಮಾಡ್ತಾ ಹೋಗ್ಬೇಕು. ಅದ್ರ ಮೇಲೆ ಒಂದು ಕಡೆ ಬರೆದಿಟ್ಕೋಬೇಕು. ಈಗೇನು ನೀವು 150 ಕ್ವಶನ್ಸ್ ಇದೆ KCET ಇದು, ಈ 150 ಕ್ವಶನ್ ಇದೇ ರೀತಿ ನೀವು ಆನ್ಸರ್ ಮಾಡಿ ಇಂಪಾರ್ಟೆಂಟ್ ಆಗಿರುತ್ತೆ ಟಾಪಿಕ್ನ ಬರ್ಕೊಂಡು ಎಕ್ಸಾಮ್ ಒಂದೆರಡು ದಿನ ಇದ್ದಂಗೆ ನೀವು ರಿವಿಷನ್ ಮಾಡಿದ್ರ ಅಂತೇಳಿದ್ರೆ ಬೇಕಾದ್ರೆ ಆ ಥರ ಫಾಲೋ ಮಾಡಿ ಬೇಕಾದ್ರೆ ಬಂದೇಳಿ ಒಂದು 100 ಜನದಲ್ಲಿ ಮಿನಿಮಮ್ ಒಂದು 60 to 70 ಮೆಂಬರ್ಸ್ ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು ನೀವು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಕೂಡ ವೀಡಿಯೋಸ್ನ ನೋಡ್ತಿರ್ತೀರ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ. ನನ್ನ ವಿಡಿಯೋ ಅಂತಲ್ಲ, ಯಾರ್ಯಾರು ನಿಮಗೆ ಕಂಟೆಂಟ್ನ ಕ್ರಿಯೇಟ್ ಮಾಡ್ತಿರ್ತಾರೋ ಅವ್ರ ಟೈಮ್ನ ಕೊಟ್ಟು ನಿಮಗೋಸ್ಕರ ಒಂದು ವೀಡಿಯೋಸ್ನ ಮಾಡ್ತಾ ಇರ್ತಾರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದು ಅವ್ರಿಗೆ ಎಲ್ಲರಿಗೂ ಕೂಡ ಮೋಟಿವೇಶನ್ ಆಗುತ್ತೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.